ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಡೈಲಿ ಮೆಂಟಲ್ ಎಬಿಲಿಟಿ ಕ್ಲಾಸ್ಗಳ ಡೇ 3 ಇದಾಗಿರ್ತದೆ, ಅಂದ್ರೆ 3ನೇ ಕ್ಲಾಸ್ ಇದಾಗಿರ್ತದೆ. RRB, SSC, KPSC, KE ಯಾವುದೇ ಎಕ್ಸಾಮ್ಗಳಿಗೆ ಇದೇನೈತಿ ಇವು ಮೆಂಟಲ್ ಎಬಿಲಿಟಿ ಕ್ವಶನ್ಗಳ ಬರತ್ತವು. ಸೊ ಈಗ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್, ಕೆಳಗಿನ ವೆನ್ ರೇಖಾಚಿತ್ರದ ಪ್ರಕಾರ ದೊಡ್ಡ ಬುದ್ಧಿವಂತ ಗಿಳಿ ಎಂಬರ್ಥದ ಆಯ್ಕೆಯನ್ನು ಆರಿಸಿ ಅಂದರು. ಸೊ ಇಲ್ಲಿ ದೊಡ್ಡದು ಇರಬೇಕು, ಹಾಗೆ ಬುದ್ಧಿವಂತ ಇರಬೇಕು, ಹಾಗೆ ಗಿಳಿ ಇರಬೇಕು. ಸೊ ಇಲ್ಲಿ ಬಿಗ್ ಅಂದರೆ ಇಲ್ಲಿ ಆಯತ ಬರಬೇಕು. ಆಯತ ಅಂದರೆ ಇಲ್ಲಿ ಇದರಲ್ಲಿ ಇರಬೇಕು. ನೆಕ್ಸ್ಟ್ ಬುದ್ಧಿವಂತ ಅಂದ್ರೆ ಕ್ಲೆವರ್, ತ್ರಿಕೋನದಲ್ಲಿ ಇರಬೇಕು. ಸೊ ಹಾಗಾಗಿ ಇ ಮತ್ತು ಬಿ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಅದ ಗಿಳಿ ಆಗಿರ್ಬೇಕು. ಗಿಳಿ ಅಂದರೆ ಇಲ್ಲಿ ಚೌಕ ಎಲ್ಲಿ ಬರ್ತದೆ, ಇದರಲ್ಲಿ ಬರ್ತದೆ. ಸೊ ಹಾಗಾಗಿ ಈ ಡಿನೂ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಸಿ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗ್ತದೆ. ಆಪ್ಷನ್ ಎ ಏನಾಗುತ್ತೆ, ಇಲ್ಲಿ ರೈಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, 30 + 180 ಡಿವೈಡೆಡ್ 30 × 6 -15 -16 -60 ಡಿವೈಡೆಡ್ n - 15 = 0 ಆಗುತ್ತದೆ. ಹಾಗಾದರೆ n ನ ಮೌಲ್ಯ ಏನು ಅಂತ ಇಲ್ಲಿ ಕೇಳಿದರು. ಸೊ ಮೊದಲಿಗೆ 30 ಅದ ಪ್ಲಸ್ 180 ಬಾಗಿಲೆ 30 × 6 -15 -16 -60 ಬಾಗಿಲೆ n -15 ಇಷ್ಟದ. ಇದರಲ್ಲಿ ಮೊದಲಿಗೆ ಭಾಗಾಕಾರವನ್ನು ಮಾಡಬೇಕು. 30 ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, 31 36 ಆಗುತ್ತೆ. ಇಂಟು 6 ಅದ -15. ಸೊ ಇಲ್ಲಿ -15 ಮತ್ತು -16 ಎರಡನ್ನು ಕೂಡಿಸಿದಾಗ ನಮಗೆ ಎಷ್ಟಾಗುತ್ತೆ, ಇಲ್ಲಿ -31 ಆಗುತ್ತೆ. ನೆಕ್ಸ್ಟ್ ಇಲ್ಲಿ -60 ಬಾಗಿಲೆ n ಅದ, ಆ್ಯಸ್ ಇಟ್ ಈಸ್ ಇಡ್ರಿ. ನೆಕ್ಸ್ಟ್ -15 ಅದ. ನೆಕ್ಸ್ಟ್ 30 ಪ್ಲಸ್ ಇಲ್ಲಿ 6 × 6 ಅಂದ್ರೆ 36 ಆಗುತ್ತೆ. 36 -31 -60 ಡಿವೈಡೆಡ್ ಬೈ n -15 ಅದ. ನೆಕ್ಸ್ಟ್ ಇಲ್ಲಿ 30 ಮತ್ತು 36ನ ಕೊಡಿಸ್ಕೋರಿ, 76 ಆಗುತ್ತೆ. 66 ಆಗುತ್ತೆ. ನೆಕ್ಸ್ಟ್ ಈ -15 -31 ಎಷ್ಟಾಗುತ್ತೆ, -46 ಆಗುತ್ತೆ. ಇಲ್ಲಿ -60 ಡಿವೈಡೆಡ್ ಬೈ n ಅದ. ಇಲ್ಲಿ 66ರಲ್ಲಿ 46 ಹೋತಂದ್ರೆ ಇಲ್ಲಿ ಎಷ್ಟು ಉಳಿತದ, 20 ಇಲ್ಲಿ ಉಳಿತದ. -60 ಡಿವೈಡೆಡ್ ಬೈ n ಅದ. ನೆಕ್ಸ್ಟ್ ಇದು 20 ಆ್ಯಸ್ ಇಟ್ ಈಸ್ ಇಟ್ಟ. ಈ -60 ಡಿವೈಡೆಡ್ ಬೈ n ಇದ್ದಿದ್ದನ್ನು ಈ ಕಡೆ ತಂದಾಗ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ ಇಲ್ಲಿ 60/n ಆಗುತ್ತೆ. ನೆಕ್ಸ್ಟ್ ಈ n ಈ ಕಡೆ ತಂದ 20 ಈ ಕಡೆ ತಂದಾಗ, ಅಥವಾ ಡೈರೆಕ್ಟ್ ಇಲ್ಲಿ 21 23. ಸೊ n ಈ ಕಡೆ ತಂದಾಗ n = ಇಲ್ಲಿ 3 ಆಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, 45 ವಿದ್ಯಾರ್ಥಿಗಳ ತರಗತಿಯಲ್ಲಿ ಒಬ್ಬ ಹುಡುಗನು 20ನೇ ಸ್ಥಾನದಲ್ಲಿದ್ದಾನೆ. ಇನ್ನೂ ಇಬ್ಬ ವಿದ್ಯಾರ್ಥಿಗಳು ತರಗತಿಗೆ ಸೇರಿದರೆ ಅವರ ಸ್ಥಾನ 1 ಸ್ಥಾನರಷ್ಟು ಕಡಿಮೆ ಆಗುತ್ತದೆ. ಹಾಗಾದರೆ ಕೆಳಗಿನಿಂದ ಅವನ ಸ್ಥಾನ ಎಷ್ಟು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಟೋಟಲ್ ಇಲ್ಲಿ 45 ಜನ ಅದಾರು. 45 ಜನದಲ್ಲಿ ಅವ
ಇದರಲ್ಲಿ ಅವ 20ನೇ ಸ್ಥಾನಕ್ಕೆ ಅದಾನು. ನೆಕ್ಸ್ಟ್ ಈ ಕಡೆ ಎಷ್ಟು ಜನ? 25 ಜನ ಉಳಿತಾರು. ನೆಕ್ಸ್ಟ್ ಇಲ್ಲಿ ಇಬ್ಬರ ಜಾಯಿನ್ ಆಗ್ತಾರೋ ಅವಾಗ 47 ಆಗುತ್ತೆ. ನೆಕ್ಸ್ಟ್ ಅವನ ಸ್ಥಾನ ಏನಾಗುತ್ತೆ? 1ರಷ್ಟು ಕಡಿಮೆ ಆಗುತ್ತೆ, ಅಂದ್ರೆ 21 ಆಗುತ್ತೆ. 21 ಆದ ನಂತರ ಈ ಕಡೆ ಎಷ್ಟು ಜನ ಉಳಿದ್ರೇನ? 26 ಜನ ಉಳಿತಾರು. ಸೊ 26 ಜನ ಈ ಕಡೆ ಉಳಿದ್ರ ಅಂದ್ರೆ ಅವನ ಸ್ಥಾನ ಏನಾಗುತ್ತೆ? ಸೊ ಕೆಳಗಿನಿಂದ ಇಲ್ಲಿವರೆಗೆ 26 ಆಯ್ತು. ಇವನೊಬ್ಬನ ತಗೋಬೇಕಂದಾಗ ಇಲ್ಲಿ +1 ಆಗುತ್ತೆ, 27 ಇಲ್ಲಿ ಆಗುತ್ತೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್, ಸೊ ಇದು ಕೂಡ ಅದೇ ರೀತಿಯಲ್ಲಿ ಅದ. ಸೊ ಇಲ್ಲಿ 30 ವಿದ್ಯಾರ್ಥಿಗಳಿದವರು, 12ನೇ ಸ್ಥಾನ ಅದ. 3 ಜಾಸ್ತಿ ಆಗುತ್ತೆ, 33 ಆಗುತ್ತೆ. ಸೊ ಇಲ್ಲಿ 2 ಸ್ಥಾನ ಕಡಿಮೆ ಆಗುತ್ತೆ, ಅವಾಗ ಇಲ್ಲಿ ಸ್ಥಾನ 14 ಆಗುತ್ತೆ. ಈ ಕಡೆ ಎಷ್ಟು ಜನ ಉಳಿತಾರೋ? ಈ ಕಡೆಯಲ್ಲಿ ಈ ಕಡೆ 19 ಜನ ಇಲ್ಲಿ ಉಳಿತಾರೋ. ಸೊ 19 ಜನ ಉಳಿತಾರ ಅಂದ್ರೆ ಕೆಳಗಿನಿಂದ ಮೇಲಕ್ಕೆ ಅವನ ಸ್ಥಾನ ಯಾವುದಾಗುತ್ತೆ? ಇಲ್ಲಿ 19 ಜನ ಈ ಕಡೆ ಇದಾರು. ನೆಕ್ಸ್ಟ್ ಇವ ಅದಾನಂದ್ರೆ ಇದಕ್ಕೆ +1 ಮಾಡಬೇಕು, ಅವಾಗ ಇಲ್ಲಿ 20ನೇ ಸ್ಥಾನ ಆಗಿರ್ತದೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಒಂದು ಸಂಖ್ಯೆಯನ್ನು 14ರಿಂದ ಭಾಗಿಸಿದಾಗ ದೊರೆಯುವ ಶೇಷ 9. ಅದೇ ಸಂಖ್ಯೆಯ ವರ್ಗವನ್ನು 14ರಿಂದ ಭಾಗಿಸಿದಾಗ ಉಳಿಯುವ ಶೇಷ ಏನು ಅಂದಾರು. ಸೊ ಒಂದು ಸಂಖ್ಯೆಯನ್ನು 14ರಿಂದ ಭಾಗಿಸಿದಾಗ 9 ಶೇಷ ಉಳಿತದೆ. ಅದೇ ಸಂಖ್ಯೆ ವರ್ಗ 14ರಿಂದ ಭಾಗಿಸಿದಾಗ ಉಳಿಯುವ ಶೇಷ ಏನಂದರು. ಸೊ ಈ ಶೇಷವನ್ನು ಸ್ಕ್ವೇರ್ ಮಾಡೋದು ಮೊದಲಿಗೆ ಎಷ್ಟಾಗುತ್ತೆ? 81 ಆಗುತ್ತೆ. ಸೊ ಈ 81ನ್ನು 14ರಿಂದ ಭಾಗಲೆ ಮಾಡೋದು. ಸೊ 14 5ಲೇ ಎಷ್ಟಾಗುತ್ತೆ? 14 1ಲೇ 14 5ಲೇ 70 ಆಗುತ್ತೆ. ಸೊ ಇಲ್ಲಿ 11 ಶೇಷ ಉಳಿತದೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಒಂದು ಸಂಖ್ಯೆಯನ್ನು 15ರಿಂದ ಭಾಗಿಸಿದಾಗ ದೊರೆಯುವ ಶೇಷ 11. ಅದೇ ಸಂಖ್ಯೆ ವರ್ಗವನ್ನು 15ರಿಂದ ಭಾಗಿಸಿದಾಗ ಉಳಿಯುವ ಶೇಷ ಏನು ಅಂದರು. ಸೊ ಇಲ್ಲಿ 11ರ ವರ್ಗ ಏನಾಗುತ್ತೆ? 121 ಆಗುತ್ತೆ. ಸೊ ನೆಕ್ಸ್ಟ್ 121ನ್ನು 15ರಿಂದ ನಾವು ಭಾಗಾಕಾರವನ್ನು ಮಾಡಿದಾಗ 15 8ಲೇ 120 ಆಗುತ್ತೆ. ಸೊ ಇಲ್ಲಿ ಶೇಷ 1 ಉಳಿತದೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಒಬ್ಬ ತಂದೆ ತನ್ನ ಮಗನಿಗಿಂತ 9 ಪಟ್ಟು ಮತ್ತು ತಾಯಿ ಮಗನಿಗಿಂತ 8 ಪಟ್ಟು ವಯಸ್ಸಿನವರಾದರೆ ತಂದೆ ಮತ್ತು ತಾಯಿ ವಯಸ್ಸಿನ ಮೊತ್ತವು 51 ವರ್ಷಗಳು. ಹಾಗಾದರೆ ಮಗನ ವಯಸ್ಸು ಎಷ್ಟು ಅಂದರು. ಇಲ್ಲಿ ಮಗ, ತಂದೆ, ತಾಯಿ. ಸೊ ಇಲ್ಲಿ ಮಗ 1 ಪಟ್ಟಾಗಿತ್ತು ಅಂದ್ರೆ ತಂದೆ 9 ಪಟ್ಟ, ತಾಯಿ ಇಲ್ಲಿ 8 ಪಟ್ಟ. ಸೊ ಇಲ್ಲಿ ತಂದೆ ಮತ್ತು ತಾಯಿ, ತಂದೆ 9 ಪಟ್ಟ, ತಾಯಿ 8 ಪಟ್ಟ. ಸೊ ಇವ್ರುಗಳ ಮೊತ್ತ ಎಷ್ಟಾಗದ? 51 ಆಗದ. ಸೊ ಇಲ್ಲಿ 17 ಭಾಗನ ಇಲ್ಲಿ 51 ಆತಂದ್ರೆ ಇಲ್ಲಿ ನಾವು ಒಂದು ಭಾಗ ಅದ ಮಗನ ವಯಸ್ಸು 1 ಭಾಗ ಎಷ್ಟಾಗುತ್ತೆ? 17 1ಲೇ 17 3ಲೇ ಅಂದ್ರೆ 1 3ಲೇ 3 ಆಗುತ್ತೆ. ಮಗನ ವಯಸ್ಸು 3 ಆಗಿರ್ತದೆ. ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್, ಒಬ್ಬ ತಂದೆ ಮಗನಿಗಿಂತ 6 ಪಟ್ಟು ಮತ್ತು ತಾಯಿ ಮಗನಿಗಿಂತ 4 ಪಟ್ಟು ವಯಸ್ಸಿನವರಾದರೆ ತಂದೆ ಮತ್ತು ತಾಯಿಯ ವಯಸ್ಸಿನ ಮೊತ್ತ 70 ವರ್ಷಗಳು. ಹಾಗಾದರೆ ಮಗನ ವಯಸ್ಸು ಎಷ್ಟು? ಇಲ್ಲಿ ಮಗನ ವಯಸ್ಸು 1 ಇತ್ತಂದ್ರೆ 1 ಭಾಗ ಇತ್ತಂದ್ರೆ ತಂದೆಯ ವಯಸ್ಸು 6 ಪಟ್ಟಾಗಿರ್ತದೆ. ಸೊ 6 ಪಟ್ಟಾಗ್ತದೆ. ತಾಯಿ ವಯಸ್ಸು ಇಲ್ಲಿ
ಮಗನಿಗಿಂತ ಮಗಂದು 1 ಆಗಿತ್ತಂದ್ರೆ ತಾಯಿದ 4 ಪಟ್ಟು ಅಂದ್ರೆ ಇಲ್ಲಿ 4 ಆಗುತ್ತೆ. ನೆಕ್ಸ್ಟ್ ತಂದೆ ಮತ್ತು ತಾಯಿ ವಯಸ್ಸಿನ ಮೊತ್ತ 70 ಆಗಿದೆ. ಸೊ ತಂದೆದ 6 ಭಾಗ, ತಾಯಿದ 4 ಭಾಗ, ಟೋಟಲ್ 10 ಭಾಗ. ಸೊ ಈ 10 ಭಾಗ ಏನೈತಲ್ಲ ಇದು ನಮ್ಗೆ 70 ವರ್ಷ ಆಗದೆ. ಸೊ ಮಗನ ವಯಸ್ಸು, ಮಗನ ಅಂದ್ರೆ 1 ಭಾಗ, ಮಗಂದ 1 ಭಾಗ ಎಷ್ಟಾಗುತ್ತೆ? 10 7 70, 1 7 7. ಸೊ ಮಗನ ವಯಸ್ಸು 7 ಆಗ್ತದೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, 2 ವರ್ಷಗಳಿಗೆ ನಿರ್ದಿಷ್ಟ ಮೊತ್ತದ ಮೇಲಿನ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಕ್ರಮವಾಗಿ 1200 ಮತ್ತು 1320 ಬಡ್ಡಿಯ ದರವನ್ನು ಕಂಡುಹಿಡಿ ಅಂದರು. ಸೊ ಇಲ್ಲಿ 1200ದಿಂದ 1320 ಆಗ್ಯದ. ಸೊ ಇಲ್ಲಿ 1200 ಸರಳ ಬಡ್ಡಿ ಬಂದದ 2 ವರ್ಷಕ್ಕಂದ್ರೆ 1 ವರ್ಷಕ್ಕೆ ಎಷ್ಟಾತಿಲ್ಲಿ? 1 ವರ್ಷಕ್ಕೆ ಇಲ್ಲಿ 600 ರೂಪಾಯಿ ಬಂದೈತೆ ಅಂದಂಗೆ ಆಯ್ತು. ಸೊ 1 ವರ್ಷಕ್ಕೆ 600 ರೂಪಾಯಿ ಬಂದದ. ಇಲ್ಲಿ ನೋಡ್ಬೋದು 2 ವರ್ಷಗಳಿಗೆ ಅಂದರು. ಇಲ್ಲಿ 1200ದಿಂದ 1320 ಆಗ್ಯದ. ಸೊ ಇಲ್ಲಿ 1320 ಆಗ್ಯದ ಮೈನಸ್ 1200. ಸೊ ಇಲ್ಲಿ 120 ರೂಪಾಯಿ ಡಿಫ್ರೆನ್ಸ್ ಬಂದದ. ಈ 120 ರೂಪಾಯಿ ಏನು ಡಿಫ್ರೆನ್ಸ್ ಬಂದದಲ್ಲ ಸೊ ಅದ ಚಕ್ರ ಬಡ್ಡಿ. ಸೊ ಅದ 1 ವರ್ಷದಲ್ಲಿ ಚಕ್ರ ಬಡ್ಡಿ ಅಂದ್ರೆ ಇಲ್ಲಿ 600 ರೂಪಾಯಿಗೆ ಏನೈತಿ 600 ರೂಪಾಯಿಗೆ 120 ರೂಪಾಯಿ ಇಲ್ಲಿ ಚಕ್ರ ಬಡ್ಡಿ ಬಂದದ. ಹಂಗಂದ್ರೆ 100 ರೂಪಾಯಿಗೆ ಎಷ್ಟಾಗುತ್ತೆ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಇಲ್ಲಿ ಬಂದದ? ಸೊ ಇಲ್ಲಿ ಇವೆರಡು 0 ಇವೆರಡು 0, ಇಲ್ಲಿ 6 1 6 20. ಸೊ ಇಲ್ಲಿ 20% ಬಡ್ಡಿ ಬಿದ್ದದ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, 2 ವರ್ಷಗಳಿಗೆ ನಿರ್ದಿಷ್ಟ ಮೊತ್ತದ ಮೇಲಿನ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಕ್ರಮವಾಗಿ 2400 2580 ಆಗ್ಯದ. ಬಡ್ಡಿ ದರವನ್ನು ಕಂಡುಹಿಡಿ ಅಂದರು. ಸೊ ಇಲ್ಲಿ ಸರಳ ಬಡ್ಡಿ 2400 ಆಗೈತೆ ಅಂದ್ರೆ ಸೊ 1 ವರ್ಷಕ್ಕೆ ಇಲ್ಲಿ 1200 ರೂಪಾಯಿ ಇಲ್ಲಿ ಆಗ್ಯದ. ಸೊ ಈ 1200 ರೂಪಾಯಿಗೆ ಎಷ್ಟು ಇಲ್ಲಿ ನಮಗೆ ಚಕ್ರ ಬಡ್ಡಿ ಬಂದದ? 2580 ಮೈನಸ್ 2400. ಸೊ ಇಲ್ಲಿ 180 ಇಲ್ಲಿ ನಮಗೆ ಚಕ್ರ ಬಡ್ಡಿ ಬಂದದ. ಸೊ 1200 ರೂಪಾಯಿಗೆ 180 ಇಲ್ಲಿ ನಮಗೆ ಚಕ್ರ ಬಡ್ಡಿ ಬಂದದ. 100%ಕ್ಕೆ ಎಷ್ಟಾಗುತ್ತೆ ಅಂದ್ರೆ ಬಡ್ಡಿ ದರ ಎಷ್ಟಾಗುತ್ತೆ? ಇಲ್ಲಿ 2 0 ಹೋದು, ಇಲ್ಲಿ 2 0 ಹೋದು, 12 1 ಇಲ್ಲಿ 6 ಉಳಿತದ 60 ಆಗುತ್ತೆ, 12 5. ಸೊ 15% ಇಲ್ಲಿ ಆಗುತ್ತೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, 30 36 40ರ ಲಸಾಅನ್ನು 10ರಿಂದ ಭಾಗಿಸಲಾಗಿದೆ. ಫಲಿತಾಂಶವು ಎಕ್ಸ್ ವರ್ಗವಾಗಿದೆ. ಎಕ್ಸ್ನ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂದರು. ಸೊ ಇಲ್ಲಿ 30 36 40ರ ಲಸ ಏನಾಗುತ್ತೆ? ಇವುಗಳ ಲಸವನ್ನು ಮೊದಲಿಗೆ 2ರಿಂದ 2 15, 2 18, 2 20. ನೆಕ್ಸ್ಟ್ 3 3 5 3 6. ನೆಕ್ಸ್ಟ್ 5 1 5 4. ನೆಕ್ಸ್ಟ್ 2 3 2. ನೆಕ್ಸ್ಟ್ ಇಲ್ಲಿ 2 3 6 5 2 10 60 6 3 18 18 2 360. ಸೊ ಇಲ್ಲಿ ಲಸ ಏನಾಗುತ್ತೆ 360 ಇಲ್ಲಿ ಆಗುತ್ತೆ. ಸೊ 360 ಲಸ ಆತಂದ್ರೆ ಇದನ್ನು 10ರಿಂದ ಭಾಗಿಸ್ಯಾರಂತ. 10ರಿಂದ ಭಾಗಿಸಿದಾಗ ಇದು 0 ಹೊತ್ತು ಇದು 0 ಹೊತ್ತು 36 ಅದ.
ಸೊ ಈ 36 ಅನ್ನೋದೇನೈತಿ ಫಲಿತಾಂಶ ಎಕ್ಸ್ನ ವರ್ಗ ಅಂದ್ರೆ ಎಕ್ಸ್ನ ಇದು ವರ್ಗ ಸಂಖ್ಯೆ ಆಗಿದೆ. ಸೊ ಇದು 36 ಅನ್ನೋದು ವರ್ಗ ಸಂಖ್ಯೆ ಆಗಿದೆ. ಸೊ ಈ ಥರ ಎಕ್ಸ್ನ ಮೌಲ್ಯವನ್ನು ಕಂಡುಹಿಡಿಯ ಅಂದ್ರೆ 36ರ ವರ್ಗಮೂಲ ಏನಾಗುತ್ತೆ ಅಂದ್ರೆ 6 ಆಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, 48, 40, 32ರ ಲಸ 30ರಿಂದ ಭಾಗಿಸಲಾಗಿದೆ. ಫಲಿತಾಂಶವು ಎಕ್ಸ್ನ ವರ್ಗವಾಗಿದೆ. ಎಕ್ಸ್ನ ಮೌಲ್ಯವನ್ನು ಕಂಡುಹಿಡಿ ಅಂದರು. ಸೊ ಇಲ್ಲಿ 48, 40, 32. ಸೊ ಡೈರೆಕ್ಟ್ 8 ಮಗ್ಗೆ ಆಗದವು. 8 6 8 5 8 4. ನೆಕ್ಸ್ಟ್ 2 3 2 2. ಇಲ್ಲಿ 5 ಆಸ್ ಇಟ್ ಈಸ್. ನೆಕ್ಸ್ಟ್ 5 2 10 10 3 30 32 60 60 8 480. ಸೊ ಇಲ್ಲಿ 480 ಲಸ ಆಗುತ್ತೆ. 480 ಇಲ್ಲಿ ಲಸ ಆಗುತ್ತೆ. ಇದನ್ನು 30ರಿಂದ ಭಾಗಿಸಿದಾಗ 0 0 10 3 1 3 1 3 6. ಸೊ ಇಲ್ಲಿ 16 ಆಗುತ್ತೆ. ಸೊ 16 ಯಾವ ಸಂಖ್ಯೆಯ ವರ್ಗ ಆಗಿದೆ? ಇದು 4ರ ವರ್ಗ ಆಗಿದೆ. ಸೊ ಹಾಗಾಗಿ ಎಕ್ಸ್ನ ಮೌಲ್ಯ 4 ಆಗುತ್ತೆ. ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಇಬ್ಬರು ಸ್ಪ್ರಿಂಟರ್ಗಳು ಕ್ರಮವಾಗಿ 18 km/h 20 km/h ವೇಗದಲ್ಲಿ ಒಂದೇ ದೂರವನ್ನು ಕ್ರಮಿಸುತ್ತಾರೆ. ಒಬ್ಬರು ಇನ್ನೊಬ್ಬರಿಗಿಂತ 15 ನಿಮಿಷ ಹೆಚ್ಚು ಸಮಯವನ್ನು ತೆಗೆದುಕೊಂಡರೆ ಪ್ರಯಾಣಿಸಿದ ದೂರವನ್ನು ಕಂಡುಹಿಡಿ ಅಂದರು. ಇಲ್ಲಿ ಸ್ಪ್ರಿಂಟರ್ಗಳ ಒಬ್ಬ 18 ಒಬ್ಬ 20. ಸೊ ಇಲ್ಲಿ 18 km ವೇಗದಲ್ಲಿ ಒಬ್ಬ, ಇನ್ನೊಬ್ಬ 20 km ವೇಗದಲ್ಲಿ ಒಬ್ಬ. ಸೊ ಅವಾಗ ವೇಗ ಇಷ್ಟಾಯ್ತು. ಇಲ್ಲಿ ವೇಗ ಇಷ್ಟಾಯ್ತಂದ್ರೆ ಸಮಯ ಏನಾಗುತ್ತೆ ಈ ಥರ ಅಪೋಸಿಟ್ ಆಗುತ್ತೆ. ಸೊ ಇಲ್ಲಿ ಇವ 20 ತೊಗೊಂಡ್ರೆ ಇವ 18 ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ 2 9 2 10. ಇಲ್ಲಿ ಡಿಫ್ರೆನ್ಸ್ ಎಷ್ಟದ? 1 ಭಾಗದ. ಸೊ ಈ 1 ಭಾಗನ ಇಲ್ಲಿ 15 ನಿಮಿಷ ಆಯ್ತು. ಸೊ ಇಲ್ಲಿ 1 ಭಾಗನ 18 ನಿಮಿಷ ಆತಂದ್ರೆ ಪ್ರಯಾಣಿಸಿದ ದೂರವನ್ನು ಕಂಡುಹಿಡಿ ಅಂದರು. ಅಂದರೆ ಇಲ್ಲಿ ಟೋಟಲ್ ಇಲ್ಲಿ 18 ಕಿಲೋಮೀಟ್ರಿಗೆ ಎಷ್ಟಾಗುತ್ತೆ? ಇಲ್ಲಿ 1 ಭಾಗನ 15 ಆಗ್ಯದ. ಇದು 18 km/h ಅದ. ಸೊ ಇದನ್ನು ನಾವು ಮೀಟರ್ನಲ್ಲಿ ಮಾಡ್ಕೋಬೇಕಂದ್ರೆ ಇದನ್ನು, ಅಥವಾ ಇದು ಕೂಡ ಕಿಲೋಮೀಟ್ರ್ ಅದ ಅಂದ್ರೆ ಇದನ್ನು ನಾವು ಅವರ್ನಲ್ಲಿ ಮಾಡ್ಕೋಬೇಕಂದ್ರೆ ಇದಕ್ಕೆ ಡಿವೈಡೆಡ್ ಬೈ 60 ಮಾಡೋದು. ಸೊ ಇಲ್ಲಿ ನಾವು ಕಿಲೋಮೀಟ್ರ್ದಾಗ ಆನ್ಸರನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾ ಏನು ಮಾಡ್ತೀನಿ, ಇದನ್ನು ಕಿಲೋಮೀಟ್ರದಲ್ಲಿ ತೋತನು. ಸೊ ಇಲ್ಲಿ ಡಿವೈಡೆಡ್ ಬೈ 60 ಮಾಡ್ತಂದ್ರೆ ಇದು ಅವರ್ದಲ್ಲಿ ಆಗುತ್ತೆ. ಇಲ್ಲಿ 15 1 15 4. ನೆಕ್ಸ್ಟ್ ಸೊ ಇಲ್ಲಿ 1 ಭಾಗ ಇಲ್ಲಿ 15 ನಿಮಿಷ ಆಗಿತ್ತು. ನಾವು 10 ಭಾಗವನ್ನು ತಗೋಬೇಕು. ಅವಾಗ 150 ನಿಮಿಷ ಆಗುತ್ತೆ. ಸೊ ಅವಾಗ ಇಲ್ಲಿ 0 ಆಗುತ್ತೆ. ನೆಕ್ಸ್ಟ್ 2 2 2 5 2 1 2 9. ಸೊ 9 × 5 ಮಾಡಿದಾಗ ಇಲ್ಲಿ 45 ಆಗುತ್ತೆ. ಸೊ 45 ಕಿಲೋಮೀಟ್ರ್ ಆಗ್ತದೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಇದು ಅದೇ ಸೇಮ್ ಅದ. ಸೊ 24 28 ಅದ. ಸೊ ಇದನ್ನು ಸಮಯವನ್ನು ತೊಂದಾಗ 28 24 ಆಗುತ್ತೆ. ನೆಕ್ಸ್ಟ್ 4 6 4 7 ಆಗುತ್ತೆ. ಸೊ ಈ ಗ್ಯಾಪ್ 1 ಅದ. 1 ಭಾಗನ ನಾವು
ಇಲ್ಲಿ 20 ನಿಮಿಷ ಆತಂದ್ರೆ ಇಲ್ಲಿ 7 ಭಾಗ ಎಷ್ಟಾಗುತ್ತೆ 140 ನಿಮಿಷ ಆಗುತ್ತೆ. ಸೊ ಇಲ್ಲಿ ಕಿಲೋಮೀಟ್ರ್ ಎಷ್ಟದ 24 ಕಿಲೋಮೀಟ್ರ್. ನೆಕ್ಸ್ಟ್ 140 ನಿಮಿಷಕ್ಕೆ 60 ಇರಲಿ. 60 ಎದಕ್ಕೆ ತೋತ್ನ ಅಂದರೆ ಇದು ನಿಮಿಷ ಒಳಗದ. ಸೊ ಇದನ್ನು ಅವರ್ನಲ್ಲಿ ಮಾಡ್ಬೇಕಂದ್ರೆ /60 ಮಾಡಬೇಕು. 0 0 ಹೋಗುತ್ತೆ. 6 1 6 4 14 4 ಎಷ್ಟಾಗುತ್ತೆ ಇಲ್ಲಿ 56 ಆಗುತ್ತೆ. ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಪಿ, ಕ್ಯೂ ಮತ್ತು ಆರ್ ಕ್ರಮವಾಗಿ 20, 30 ಮತ್ತು 60 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಹುದು. ಪ್ರತಿ 3ನೇ ದಿನಕ್ಕೆ ಕ್ಯೂ ಮತ್ತು ಆರ್ ಅವರು ಪಿ ಅವರಿಗೆ ಸಹಾಯ ಮಾಡಿದರೆ ಕೆಲಸವನ್ನು ಮುಗಿಸಲು ಎಷ್ಟು ದಿನ ತೆಗೆದುಕೊಳ್ಳುತ್ತಾರೆ ಅಂತೇಳಿ ಕೇಳಿದ್ದಾರೆ. ಸೊ 20, 30, 60 ಕ್ರಮವಾಗಿ ಮುಗಿಸ್ತಾರೋ. ಟೋಟಲ 60 ಕೆಲಸ. ಇವ ಒಂದು ದಿನಕ್ಕೆ 3 ಕೆಲಸ ಮಾಡ್ತಾನೋ. 23 60. ಇವ ಒಂದು ದಿನಕ್ಕೆ 2 ಕೆಲಸ ಮಾಡ್ತಾನೋ. ಇವ ಒಂದು ದಿನಕ್ಕೆ 1 ಕೆಲಸ ಮಾಡ್ತಾನೋ. ಇವ ಪಿ, ಕ್ಯೂ, ಆರ್. ನೆಕ್ಸ್ಟ್ ಕ್ರಮವಾಗಿ ಏನು ಮಾಡ್ತಾರೋ 3ನೇ ದಿನಕ್ಕೆ ಏನೈತಿ ಕ್ಯೂ ಮತ್ತು ಪಿ ಅವರಿಗೆ ಸಹಾಯವನ್ನು ಮಾಡ್ತಾರೋ. ಇಲ್ಲಿ ಪ್ರತಿ 3 ದಿನಕ್ಕೆ ಕ್ಯೂ ಮತ್ತು ಆರ್ ಸಹಾಯ ಮಾಡ್ತಾರೋ. ಸೊ 1ನೇ ದಿನ ಪಿ ಮಾಡ್ತಾನೋ, 2ನೇ ದಿನ ಪಿ ಮಾಡ್ತಾನೋ, 3ನೇ ದಿನ ಪಿ ಮಾಡ್ತಾನೋ. ಸೊ 1ನೇ ದಿನ ಇಲ್ಲಿ 3 ಕೆಲಸ ಮಾಡ್ತಾನೋ, 2ನೇ ದಿನ 3 ಕೆಲಸ ಮಾಡ್ತಾನೋ, 3ನೇ ದಿನ ಪಿ 3 ಕೆಲಸ ಮಾಡ್ತಾನೋ. ಇವನ ಜೊತೆ ಕ್ಯೂ 2 ಕೆಲಸ ಮಾಡ್ತಾನೋ, ಆರ್ 1 ಕೆಲಸ ಮಾಡ್ತಾನೋ. ಟೋಟಲ್ ಎಷ್ಟು ಕೆಲಸ ಅದು 3 + 3 6, 6 + 3 9, 10, 12. ಟೋಟಲ 12 ಕೆಲಸವನ್ನು ಇಲ್ಲಿ ಮಾಡ್ತಾನೋ. ಸೊ 12 ಕೆಲಸಕ್ಕೆ ಇಲ್ಲಿ 3 ದಿನ. ಸೊ 12 ಕೆಲಸ ಮಾಡೋಕ್ಕೆ ಇಲ್ಲಿ 3 ದಿನ ಆತಂದ್ರೆ ನೆಕ್ಸ್ಟ್ ಟೋಟಲ ಇಲ್ಲಿ 60 ಕೆಲಸದವು. 12 1 12 5 1 3 5 3 15 ಆಗುತ್ತೆ. ಸೊ ಇಲ್ಲಿ 15 ದಿನಗಳನ್ನು ತೆಗೆದುಕೊಳ್ಳುತ್ತಾರೆ. ಸೊ ನೆಕ್ಸ್ಟ್ ಇದು ಕೂಡ ಅದೇ ರೀತಿಯಲ್ಲದ. ಸೊ ಆನ್ಸರ್ ನಿಮ್ಗೆ ಗೊತ್ತಿತ್ತಂದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.